ಮತ್ತೆ ಪ್ರತಿಯೊಂದು ಹೋಬಳಿಯಲ್ಲಿ ಕೊಡಬೇಕು. ಯಾಕಂದ್ರೆ ಈ ಸೋಲಾರ್ ಮೇಡಮ್ ಮಾತಾಡ್ತಾರೆ, ಒಳ್ಳೆಯ ವಿಷಯ ಆಗಿತ್ತು. ಮುಂದೆ ನಾವು ಸೋಲಾರ್ ಇಟ್ಕೊಟ್ಟು ಇವತ್ತೇನೋ ದುಡ್ಡು ನೋಡ್ತೀವಿ, ಒಂದು ಮನೆ ಕಟ್ಸ್ತೀವಿ, ಒಂದು ಕಾರ್ ತಗೊಳ್ತೀವಿ, ಮುಂದೆ ಬೀಗಿಗೆ ಭೂಮಿ ಕಳ್ಸ್ಕೊಳ್ತಾ ಇದೆ. 28 ವರ್ಷಕ್ಕೆ ಆ ಭೂಮಿಯಾಗದಂಥ ಆಮ್ಲಜನಕನ ತೆಗೆದಿರ್ತೈತೆ. ಇವತ್ತಲ್ಲಿ ಮನೆ ಮಾಟ ಕಟ್ಟಿದ್ರೆ ಅಲ್ಲಿ ಹುಟ್ಟ ಮಕ್ಕಳು ಕೂಡ ಒಂಥರ ರೋಗದ ಮಕ್ಕಳಾಗಿತ್ತು. ಇದು ಒಳ್ಳೆಯ ಸಬ್ಜೆಕ್ಟ್ ಮಾತಾಡಿರೋದು. ಇಂಥ ಕಾರ್ಯಕ್ರಮ ನಾವು ಹೇಳಬೇಕು ಅಂದಿದ್ದ ಎಲ್ಲ ಹೋಬಳಿಯಲ್ಲಿ ತಲುಪಿಸಬೇಕು. ಇದನ್ನು ಮಧುಗಿರಿ ಪಾವಡ ಇದು ತುಂಬ ಬಯಸಿ ನಮಗಾಗಲೇ ಈಗಾಗಲೇ ಮಳೆ ಕೊರತೆ ಕಡಿಮೆ ಆಯಿತು. ಈ ಸೋಲಾರ್ ವ್ಯಕ್ತಿಗೆ ನಮಗೆ ಮಳೆನೇ ಕಡಿಮೆ. ಏನೋ ನಮಗೆ ಹೋದ ವರ್ಷ ಒಂದು 2 ವರ್ಷದ ಕೆಳಗೆ ಸ್ವಲ್ಪ ಬಂತು, ಯಾವ ಅಂತರ ಇತ್ತು. ಅದರಿಂದ ಈ ಸೋಲಾರ್ ಕಡಿಮೆ ಮಾಡಬೇಕು. ಪ್ರತಿಯೊಬ್ಬ ರೈತ ಭೂಮಿ ಕಳ್ಕೊಂತ ಇದೆ. ಈ ದಳ್ಳಾಳಿ ಆಗುತ್ತೆ ಜಾಸ್ತಿ ಆಯಿತು. ನಮಗೆಲ್ಲ ಸ್ವಲ್ಪ ದುಡ್ಡು ಕೊಡೋದು, ದಳ್ಳಾಳಿ ಸೇರ್ಕೊಳ್ಳೋದು, ಆ ಹೆಣ್ಣು ಮಕ್ಕಳನ್ನ ಸೈನ್ಯ ಇದ್ದಂಗೆ ಭೂಮಿ ಸೈನ್ಯ ಹಾಕಿಸಿ ಸಬ್ರಿಯೇಷನ್ ತಗೊಂಡಾಗ ಇದು ಮಾಡ್ತಾರೆ. ಆ ಸಬ್ರಿಯೇಷನ್ನ ಸ್ವಲ್ಪ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಯಾವುದೇ ಆಯಿತು ಒಂದು ಮನೆಗೆ ಒಂದು ಕುಟುಂಬ ಇದ್ದ ಮೇಲೆ ಅವರೆಲ್ಲರಿಗೂ ಹಕ್ಕಿರ್ತೈತೆ ಆ ಭೂಮಿ. ಅವರೆಲ್ಲರೂ ಸೈನ್ ಪಡೀತು ಆ ಭೂಮಿ ತಗೋಬಾರ್ದು. ಒಂದು ಭೂಮಿ ತಗೋಬೇಕಾದ್ರೆ ಆ ಗ್ರಾಮದಲ್ಲಿ 100ಕ್ಕೆ 75 ಭಾಗ ಅಲ್ಲಿ ರೈತರು ಒಪ್ಪಿಗೆ ಕೊಡಬೇಕು. ಈಗ ಯಾರೋ ಒಬ್ರು ತಗೊಂಬೋದು, ಆ ಭೂಮಿ ಕಳೆದ್ಬಿಡೋದು. ನಾಳೆ ಎದ್ದಾಗ ಆ ರೈತನ ಮಕ್ಕಳು ಆ ಭೂಮಿ ಕಳ್ಕೊಂಡ ಮೇಲೆ ಬೀದಿಗೆ ಬಂದು ಸನ್ಯಾಸಿ ಆಗ್ತದೆ. ಇದು ಒಳ್ಳೆಯ ಸಬ್ಜೆಕ್ಟ್ ಮಾತಾಡಿದ್ವಿ ಮೇಡಮ್. ಇನ್ನೂ ಒಂದ್ಸರಿ ಕಲಿಸ್ತೀವಿ. ಇದೇ ಸಬ್ಜೆಕ್ಟ್ ಇಟ್ಕೊಂಡು ನಾವು ಮಿತ್ರಾದವರು, ನಮ್ಮ ನಾಗೇಂದ್ರಪ್ಪ ಸಾರು, ಮಂದಿರಾಜ್ ಸಾರು, ಮೇಡಮ್ನವರು, ನಮ್ಮ ಪತ್ರಿಕೆ ಮಾಧ್ಯಮದವರು, ಇಲ್ಲಿರೋ ಪ್ರತಿಯೊಂದು ಪ್ರಗತಿಪರ ಸಂಘಟನೆ ಎಲ್ಲ ನಾವು ಒಂದಾಗಿ ಒಂದು ದೊಡ್ಡ ಒಂದು ಚಳವಳಿ ಒಂದು ಸ್ಟಾರ್ಟ್ ಮಾಡಿದರೆ ಪಾವಡ ತಾಲೂಕಿನಲ್ಲಿ ಸೋಲಾರ್ ಅಂತ ಇನ್ನು ಭೂಮಿ ಕೊಡೋದು ನಿಲ್ಲಿಸಬೇಕು ಅಂತ ಹೇಳಿ ನಮ್ಮೆಲ್ಲ ನಮ್ಮ ಪತ್ರಿಕೆ ಮಾಧ್ಯಮದವರು, ನಮ್ಮ ಹೋರಾಟಗಾರರು 2 ಮಾತು